ಚಾಮುಂಡಿ ಬೆಟ್ಟದಲ್ಲಿ ಬೆಂಕಿ ಬಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಅಗ್ನಿಶಾಮಕ ಅಧಿಕಾರಿಗಳಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಚಂದನ್ ಸರ್, ಹೆಂಗಾಗಿರ್ಬೋದು ಸರ್ ಈ ಘಟನೆ? ಇದು ಯಾವತ್ತು ಮಾನವ ನಿರ್ಮಿತ ಬೆಂಕಿನೇ. ನಮ್ಮ ದೇಶದಲ್ಲಿ ಸ್ವಾಭಾವಿಕವಾಗಿ ಬೆಂಕಿ ಎತ್ಕೊಳ್ಳುವಂಥ ಕಾಡುಗಳಿಲ್ಲ. ಎಲ್ಲೋ ಒಂದು ಕಡೆ ಬೆಂಕಿ ಹಚ್ಚಿದ್ದಾರೆ, ಎಲ್ಲೋ ನೆರೆಹೊರೆಯವರು ಹಾಕುವಂಥ ಕಸಕ್ಕೆ ಬೆಂಕಿ ಹಾಕಿರುವಂಥ ಅದು ಕೂಡ ಗಾಳಿನಲ್ಲಿ ಸ್ಪ್ರೆಡ್ ಆಗಿರ್ಬೋದು. ಆಮೇಲೆ ಏಕಾಏಕಿ ಗಾಳಿ ತನ್ನ ದಿಕ್ಕನ್ನು ಬದಲಾಯಿಸೋದ್ರಿಂದ ಇತರೆಡೆಗೂ ಬೆಂಕಿ ಹರಡಿಸಿದೆ. ಆ ಹರಡಿರುವಂಥ ಬೆಂಕಿನ ಆಲ್ಮೋಸ್ಟ್ ಒಂದು 25 ಎಕರೆ 30 ಎಕರೆವರೆಗೆ ಬೆಂಕಿ ಆಗಿತ್ತು. ಆಲ್ಮೋಸ್ಟ್ ನಾವು ನಿಯಂತ್ರಣಕ್ಕೆ ತೆಗಿ ಸಂಪೂರ್ಣವಾಗಿ ಬೆಂಕಿನ ನಿಲ್ಲಿಸಿದ್ವಿ. ಕೆಲವು ಹೊತ್ತಿನಿಂದ ಸುಂಟರಗಾಳಿ ಒಂದೇ ಸರ್ತಿ ಉದ್ಭವ ಆಗಿದ್ದು ನೀವೆಲ್ಲ ನೋಡಿದ್ರಿ. ರಸ್ತೆಯ ಇನ್ನೊಂದು ಭಾಗಕ್ಕೆ ಕೂಡ ಇವಾಗ ಹರಡ್ಬಿಟ್ಟಿದೆ. ಅಲ್ಲಿಗೆ ನಮ್ಮ ವಾಹನ ಹೋಗ್ಲಿಕ್ಕೆ ಅವಕಾಶ ಇಲ್ಲದೆ ಇರೋದ ಕಾರಣ ನಾವು ಕಾಲ್ನಡಿಗೆಯಲ್ಲಿ ಹೋಗಿ ನೀರನ್ನ ಹಾಕೋದಾಗ್ಲಿ ಅಥವಾ ಬೀಟಿಂಗ್ ಅನ್ನುವಂಥ ಮುಖಾಂತರ ನಾವು ಬೆಂಕಿನ ಕಳಿಸ್ತಾ ಇದ್ದೀವಿ. ಸರ್, ಈಗ ಬೆಂಕಿಯ ಕಿನ್ನಾಲೆಗೆ ವ್ಯಾಪಿಸ್ತಾನೆ ಇದೆ ಸರ್. ತಹಬದಿಗೆ ತರಲಿಕ್ಕೆ ಏನಾದ್ರು ಪ್ರಯತ್ನ ಮಾಡ್ಬೋದು? ತಹಬದಿಗೆ ತರಲಿಕ್ಕೆ ಇವಾಗ ನಮ್ಮ ಫಾರೆಸ್ಟ್ ವಾಚರ್ಸ್ ಸಹ ಅವರು ಬ್ಯಾಕ್ ಪ್ಯಾಕ್ಸ್ ಹಾಕೊಂಡು ಅವ್ರು ನೀರನ್ನ ಕೂಡ ಸ್ಪ್ರೇ ಮಾಡ್ತಾ ಇದೆ. ಇದು ಫೈರ್ ಲೈನ್ ಕ್ರಿಯೇಟ್ ಮಾಡಿ ಬೆಂಕಿನ ಆರಿಸಬೇಕಾಗ್ತದೆ. ಬೆಂಕಿನ ಕೆಡಿಸ್ತಾ ಇದೀವಿ. ಸರ್, ಈಗ ಯಾರು ಮಾಡಿರಬಹುದು ಅನ್ನೋ ಶಂಕೆ ಏನಾದ್ರು ಬರ್ತಿದೆಯಾ ಸರ್ ನಿಮ್ಗೆ? ಇದು ಫಾರೆಸ್ಟ್ ಆಗಿರೋದ್ರಿಂದ ಅರಣ್ಯ ವ್ಯಾಪ್ತಿಗೆ ಯಾವ ಸಿವಿಲ್ ಪೊಲೀಸ್ ಸಹ ಬರೋದಿಲ್ಲ. ಅರಣ್ಯ ಇಲಾಖೆಯವರು ತನಿಖೆ ನಡೆಸಿ ಅವರು ಕಾರಣವನ್ನು ಕಂಡು ಹಿಡ್ಕೊಳ್ತಾರೆ. ಸರ್, ಬೆಂಕಿ ಕಿನ್ನಲಿಗೆ ವ್ಯಾಪಿಸ್ತಾನೆ ಇದೆ. ದೇವಿಕೆರೆ ಅಥವಾ ಈ ಸಮೀಪಕ್ಕೆ ಬಂದ್ರೆ ಮುಂದೆ ಗತಿ ಏನು ಸರ್? ಅಲ್ಲಿ ನೋಡ್ಕೊಳ್ಳಿ, ಎಲ್ಲಿಂದ ಆಗ್ತಾ ಇದೆ ನಾವು ಮುಂದೆ ದೇವಿಕೆರೆ ಅಥವಾ ಚಾಮುಂಡಿ ಬೆಟ್ಟದ ಗ್ರಾಮದ ಬಳಿಗೆ ಬಂದ್ರೆ ಗತಿ ಏನು ಅಂತ? ಗ್ರಾಮದ ಬಳಿ ಬಂದಾಗ ಸ್ವಲ್ಪ ತೀವ್ರತೆ ಕಡಿಮೆನೂ ಆಗಬಹುದು. ಯಾಕೆಂದ್ರೆ ಅಲ್ಲಿ ಈ ವೆಜಿಟೇಷನ್ ಇರೋದಿಲ್ಲ. ಇವೆಲ್ಲ ಏನಂತ ಹೇಳಿದ್ರೆ ಚಳಿಗಾಲದಲ್ಲಿ ಒಣಗಿರುವಂತಹ ತರಗೆಲೆಗಳು ಬೆಂಕಿ ಎತ್ಕೊಳ್ತಾ ಇರೋದು. ಈ ಕುರ್ಸಲ್ ಫೈರ್ ಇಂದ ಎಲ್ಲ ಕಡೆ ವ್ಯಾಪಿಸ್ತಾ ಇದೆ. ಸರ್, ನಮ್ಮ ಜೊತೆ ಗುರುರಾಜ್ ಇದ್ದಾರೆ. ಗುರುರಾಜ್ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ತಹಬದಿಗೆ ತರಲಿಕ್ಕೆ ಯಾವ ರೀತಿ ಆಹಾರ ಸಾಹಸವನ್ನು ಪಡ್ತಿದ್ದೀರಿ ಸರ್? ನಾವು ಈಗ ಕಣ್ಣಾರೆ ನೋಡ್ತಿದೀವಿ ಸರ್, ಸಾಕಷ್ಟು 100 ಎಕರೆ ಈಗ ವ್ಯಾಪಿಸ್ತಾ ಕೂತಿದೆ. ಒಂದು ಬದಿ ಆಯ್ತು, ಮತ್ತೊಂದು ಬದಿಗೆ ಬರ್ತಿದೆ. ಈಗ ತಹಬದಿಗೆ ತರಲಿಕ್ಕೆ ಪ್ರಯತ್ನ ಏನಾಗ್ತಿದೆ ಸರ್? ಈಗಾಗಲೇ ನಮ್ಮ ಹಿರಿಯ ಅಧಿಕಾರಿಗಳು ಹೇಳಿದ್ದಾರೆ, ಚಂದನ್ ಅವರು. ನಾವು ಈಗ ಸಾಕಷ್ಟು ಪ್ರಮಾಣದಲ್ಲಿ ಬೆಂಕಿ ಎಲ್ಲೆಲ್ಲಿದೆ ಅಲ್ಲಿ ತಕ್ಷಣ ನಾವು ಬೆಟ್ಟ ಗುಡ್ಡ ಅಂತ ನೋಡದೆ ಸವಾಲುಗಳನ್ನು ಮೆಟ್ಟಿ ಬೆಂಕಿ ನಂದಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಮತ್ತು ಸಾರ್ವಜನಿಕರು ಕೂಡ ನಮಗೆ ಸಾಕಷ್ಟು ಸಹಾಯ ಮಾಡ್ತಾ ಇದ್ದಾರೆ. ಮತ್ತು ಮೇನಾಗಿ ನಮಗೆ ಮುಖ್ಯವಾಗಿ ಗಾಳಿ ನಿಖರವಾಗಿ ಒಂದು ಕಡೆ ಬೀಸ್ತಾ ಇಲ್ಲ, ಎಲ್ಲ ಕಡೆ ಬೀಸ್ತಾ ಇರೋದ್ರಿಂದ ಬೆಂಕಿನ ಹತೋಟಿ ತರೋದಕ್ಕೆ ಅದೊಂದು ಸವಾಲಾಗಿದೆ. ಘಟನೆ ಹೇಗೆ ನಡೆದಿರ್ಬೋದು ಅಂತ? ಇದು ತಳಮಟ್ಟದಿಂದ ಬೆಟ್ಟದ ಕೆಳಗಡೆ ಉತ್ತನಹಳ್ಳಿ ಏನಿದೆ ಆ ಕಡೆ ಭಾಗದಲ್ಲಿ ಯಾರೋ ಕಸಕ್ಕೆ ಬೆಂಕಿ ಹಾಕಿದ್ದಾರೆ. ತಪ್ಪರೆ ದಾರಿ ಹೋಕರು ಬೆಂಕಿ ಹಾಕಿ ಅದು ಕಿಡಿ ಚೆನ್ನಾಗಿ ಹುಲ್ಲಿನ ಒಣವೆಗಳು ಮತ್ತು ಒಣಗಿದ ಕುರುಚಲುಗಳು ಇರೋದ್ರಿಂದ ಅಲ್ಲಿಂದ ಗಾಳಿಯ ರಭಸಕ್ಕೆ ಬೆಂಕಿ ಸ್ಪ್ರೆಡ್ ಆಗಿದೆ ಅಂತ ನಾವು ಊಹೆ ಮಾಡಿದ್ದೀವಿ. ಸರ್, ಈಗ ಎಷ್ಟು ಮಂದಿ ಕಾರ್ಯಾಚರಣೆಯಲ್ಲಿ ತೊಡಗಿದ್ರು? ಸುಮಾರು 60 ಜನ ಸಿಬ್ಬಂದಿಗಳಿದ್ದಾರೆ. ನಮ್ಮ ಅಗ್ನಿಶಾಮಕ ಇಲಾಖೆಯವರು ಮತ್ತು ಒಬ್ಬರು ರೀಜನಲ್ ಆಫೀಸರು, ಜಿಲ್ಲಾ ಮಟ್ಟ ಅಧಿಕಾರಿಗಳು 2 ಮತ್ತು ತಾಲೂಕು ಮಟ್ಟ ಅಧಿಕಾರಿಗಳು 3 ಜನ. ಟೋಟಲ್ ಎಲ್ಲ ಸೇರಿ ಒಂದು 60ರಿಂದ 65 ಜನ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಸುಮಾರು 4 ದೊಡ್ಡ ವಾಹನಗಳು, 2 ಚಿಕ್ಕ ವಾಹನಗಳು, ಟೋಟಲ್ 6 ವಾಹನಗಳು ನಾವು ಕೆಲಸ ನಿರ್ವಹಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಇದಿಷ್ಟು ಹಿರಿಯ ಅಧಿಕಾರಿಗಳಂತಹ ಚಂದನ್ ಹಾಗೂ ಗುರುರಾಜ್ ಅವರ ಮಾತುಗಳು. ಸದ್ಯಕ್ಕೆ 60ಕ್ಕೂ ಹೆಚ್ಚು ಮಂದಿ ಅರಣ್ಯ ಸಿಬ್ಬಂದಿಗಳು ನಿರಂತರವಾಗಿ ಕಾರ್ಯಾಚರಣೆಯನ್ನ ಮಾಡ್ತಿದ್ದೀವಿ. ಬೆಂಕಿಯನ್ನ ತಹಬದಿಗೆ ತರಲಿಕ್ಕೆ ಯತ್ನವನ್ನ ಮಾಡ್ತಿದ್ವಿ, ಆದರೆ ಸಾಧ್ಯ ಆಗ್ತಿಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಚಾಮುಂಡಿ ಬೆಟ್ಟ, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.